ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ ಅಂತ ತಿಳ್ಕೊಂಡೇನ್ರಿ. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬರ್ರಿ, ಈಗ ಒಂದು ನಮ್ಮ ಮನೆಯೊಳಗೆ ಚಿಕ್ಕ ಗಾರ್ಡನ್ ಮಾಡ್ಕೊಂಡೇನ್ರಿ. ಅಂದ್ರೆ ಪೂಜಾ ಹೂವಿನ ಸಂಬಂಧ ರೀ, ಪೂಜೆಗಾಗಿ ಅದಕ್ಕೆ ಗಾರ್ಡನ್ ತೋರಿಸ್ತೀನಿ ರೀ. ಗಾರ್ಡನ್ ಅಂದ್ರೆ ಏನು ದೊಡ್ಡದಿಲ್ರಿ. ಇದು ನೋಡ್ರಿ, ಕಾಂಪೌಂಡ್ ಹೊರಗೆ ಹಚ್ಚೀನಿ ಇವ್ತರನ. ಇವು ಶೋ ಬಾರ್ಡ್ರ್ ಗಿಡ ಅಂತಾರಲ್ರಿ, ಅವು ಕಾಂಪೌಂಡದ ಹೊರಗೆ ಹಚ್ಚೀನ್ರಿ. ಯಾಕಂದ್ರೆ ಮುಂಜಾನೆ ಎದ್ದು ರಂಗೋಲಿ ಅದು ಹಾಕಿ ಇವು ಒಂದು ಸ್ವಲ್ಪ ಹೂವು ಅದು ಗಿಡ ಅದು ನೋಡಿದಾರೆ ರೀ ಖುಷಿ ಅನ್ನಿಸ್ತದೆ ರೀ. ಮುಂಜಾನೆ ಎದ್ದ ಕೂಡಲೇ ಅದನ್ನೆಲ್ಲ ಸ್ವಚ್ಛ ಮಾಡೋದು, ನೀರು ಹಾಕೋದು, ಮನೆ ಬಾಗಿಲು ಮುಂದೆ ಇರೋದರಿಂದ ಖುಷಿ ಅನ್ನಿಸ್ತದೆ ನೋಡ್ರಿ. ಇವೆಲ್ಲ ದಾಸವಾಳ ಗಿಡಗಳು, ಬೇರೆ ಬೇರೆ ಥರದ ದಾಸವಾಳ ಗಿಡಗಳದಾವ್ರಿ ಮನ್ಯಾಗ. ಅವು ಎಲ್ಲ ಒಂದೊಂದು ಬೇರೆ ಬೇರೆ ಒಂದು 10-15 ಕಲರ್ದ ದಾಸವಾಳದ ಹೂವುಗಳದಾವ್ರಿ ಎಲ್ಲ. ಅಂದ್ರೆ ಪೂಜಾ ಸಂಬಂಧ ರೀ. ಪೂಜೆಗೆ ಎಲ್ಲಿ ಹೂವು ತೊಗೊಳಕ್ಕೆ ಹೊರಗೆ ಹೋಗೋದಂತ ನೋಡ್ರಿ. ಎಲ್ಲ ದಾಸವಾಳದ ಗಿಡಗಳು ನೋಡ್ರಿ, ಬೇರೆ 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 ಕಲರ್ದು ಎಲ್ಲ ದಾಸವಾಳದ ಹೂವುಗಳದಾವ್ರಿ. ಕೆಲವೊಂದು ಶಂಖ ಪುಷ್ಪ ನೋಡ್ರಿ. ಇವು ಅಂದ್ರೆ ಅವೇನು ಶಂಖ ಪುಷ್ಪಗಳು, ಶಿವನಿಗೆ ಪ್ರಿಯವಾದಂಥ ಹೂವುಗಳಂತ ಶಂಖ ಪುಷ್ಪಗಳು. ಅದಕ್ಕೆಲ್ಲ ಬೇರೆ 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 ಥರದ ದಾಸವಾಳ ಹೂವುಗಳನ್ನು ಹಚ್ಚೀನ್ರಿ. ಅವು ಹೂವುಗಳ ಮನೆಯೊಳಗೆ ಈಗ ಪೂಜೆ ಅದು ಯಾವಾಗ ಮಾಡಾಗ ಬಜಾರ್ಗೆ ಹೋಗಿ ಹಗಲೆಲ್ಲ ಬಜಾರ್ಗೆ ಹೋಗೋದು ಆಗಂಗಿಲ್ಲಲ್ರಿ. ಅದಕ್ಕೆ ಅದೊಂದು ಏನ್ರಿ ಇದೂ ಅನ್ನಿಸ್ತದೆ ರೀ, ಚಟುವಟಿಕೆ ಅನ್ನೋರಿ. ಮನ್ಯಾಗ ಖಾಲಿ ಕೂಡಾಗ ಅದೊಂದು ಕೆಲಸನೂ ಆಗ್ತದೆ ರೀ. ಹೂವಿನ ಗಿಡ ಹಚ್ಚೋದು ಒಬ್ಬೊಬ್ರಿಗೆ ಒಂದು ಹಾವೇನು ಇರ್ತದೆ ರೀ ಅದು. ಆಮೇಲೆ ಮನೆಯೊಳಗೆ ಪೂಜಾಕ್ಕೆ ಹೂವು ಆಗ್ತಾವೆ. ಹೀಗಾಗಿ ಬೇರೆ 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 ಥರದ ಎಲ್ಲ ದಾಸವಾಳ ಹೂವುಗಳನ್ನು ಹಚ್ಚೀನ್ರಿ. ಒಂದು 7-8-10 ದಾಸವಾಳ ಹೂವುಗಳದಾವೆ ನೋಡ್ರಿ. ಇದು ನೋಡ್ರಿ ಮೊಳಜಾಜಿ ಹೂವು ಅಂತಾರೆ ನಮ್ಮ ಕಡೆ. ಇವು ನೋಡ್ರಿ ದಾಸವಾಳದ ಹೂವುಗಳೆಲ್ಲ. ಅಂದರೆ ಇವು ಹೆಂಗೆ ರೀ, ಕಟಿಂಗ್ ಮಾಡಿದ್ರೆ ಒಂದೇ ಗಿಡಕ್ಕೆ 3-4 ಹೂವು ಆಗ್ತಾವ್ರಿ. ಆಮೇಲೆ ಮೊಗ್ಗುಗಳು ಬಿಡ್ತಾವೆ. ಆಮೇಲೆ ಕಟಿಂಗ್ ಮಾಡ್ಲಿಕ್ಕೆ ಹಂಗೆ ಉದ್ದಕ್ಕೆ ಹೋಗ್ತಾವ್ರಿ ಅವು. ಕಟಿಂಗ್ ಮಾಡಿ ಇದು ಅಲ್ಲೇ ಕಟ್ ಮಾಡಿದ ಕೂಡಲೇ ಹಿಂಗೆ ಬೇರೆ ಇದು ಆಗ್ತಾವ್ರಿ. ಗುಲಾಬಿ ಹೂವುಗಳು ಒಂದು ಸ್ವಲ್ಪ ಇದು ಬೆಳೆಸೀನ್ರಿ. ವೈಟ್ ಗುಲಾಬಿ, ಆಮೇಲೆ ರೆಡ್ ಗುಲಾಬಿ, ಪಿಂಕ್ ಒಂದು ನೋಡ್ರಿ. ಇವೆಲ್ಲ ಬೇರೆ 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 ಥರದ್ದೆಲ್ಲ ದಾಸವಾಳ ಹೂವುಗಳು ನೋಡ್ರಿ. ಎಲ್ಲ ಥರದ ದಾಸವಾಳ ಹೂವುಗಳು ಮುಂಜಾನೆ ಎದ್ದ ಕೂಡಲೇ ರೀ ರಂಗೋಲಿ ಹಾಕಿ ಇವತ್ತರನ್ನೆಲ್ಲ ಮೊದಲು ಸ್ವಚ್ಛ ಮಾಡಿ ನೀರು ಹಾಕ್ತೀನಿ ರೀ. ಆಮೇಲೆ ಅವತ್ತನ್ನೊಂದು ರೌಂಡ್ ನೋಡೋದರಿಂದ ಮನಸ್ಸಿಗೆ ಖುಷಿನೂ ಅನ್ನಿಸ್ತದೆ ರೀ. ಕೆಲವೊಬ್ಬರಿಗೆ ನಮ್ಮಂಥ ಮಿಡಲ್ ಏಜ್ದವ್ರಿಗೆ ರೀ BP ಕಡಿಮೆ ಆಗ್ತದಂತ್ರಿ. ಮತ್ತು ಅವು ಒಂಥರ ನಮಗೂ ಆ ಹೂವಿನ ಗಿಡಗಳು ಜೀವ ಕೊಟ್ಟಂಗೆ ರೀ. ಅವ ಥರ ನಾವು ನೋಡಿದ್ರೆ ಹೆಂಗೆ ಖುಷಿ ಆಗ್ತದಲ್ರಿ, ಹಂಗೆ ನಮ್ಮ ನೋಡಿದ್ರೂ ಅವಕ್ಕೆ ಖುಷಿ ಆಗ್ತದಂತ ನನ್ನ ಭಾವನೆ ರೀ. ಯಾಕಂದ್ರೆ ನೀರು ಹಾಕ್ತೀವಲ್ರಿ, ನೀರು ಹಾಕೋದು, ಸ್ವಚ್ಛ ಮಾಡೋದು, ಒಂಥರದ ಹೂವಿಗೆ ಗಿಡಕ್ಕೆ ನಮ್ಗೆ ಅಟ್ಯಾಚ್ಮೆಂಟ್ ಬಿಡ್ತದೆ ರೀ. ಆಮೇಲೆ ಇದಕ್ಕೆ ಏನು ಹಾಕ್ತೀನಂದ್ರೆ ಗೊಬ್ಬರ, ಈ ಕಾಯಿಪಲ್ಯದ ವೇಸ್ಟ್ ಇರ್ತದಲ್ರಿ, ಕಾಯಿಪಲ್ಯದ ವೇಸ್ಟ್ ಎಲ್ಲ ಒಂದು ಗೋಳೆ ಮಾಡಿ ಇಡ್ತೀನಿ ರೀ. ಒಂದು ಬುಟ್ಟಿ ಒಳಗೆ 1 ವಾರ ತನಕ ಎಲ್ಲ ಕಾಯಿಪಲ್ಯದ ವೇಸ್ಟ್ ಇಟ್ಟು, ಆಮೇಲೆ ಅದನ್ನು ವಾರಕ್ಕೊಮ್ಮೆ ಒಂದು ಸ್ವಲ್ಪ ಲೂಸ್ ಮಾಡೋದು ರೀ. ಅದನ್ನು ಲೂಸ್ ಮಾಡಿ ಕಾಯಿಪಲ್ಯದ ವೇಸ್ಟ್ ಎಲ್ಲ ಹಾಕಿಬಿಟ್ರೆ ಅದೇ ಗೊಬ್ಬರ ಆಗ್ತದೆ ರೀ ನೋಡ್ರಿ. ಎಲ್ಲ ಸಣ್ಣ ಎಲ್ಲ ಹಚ್ಚಿಬಿಟ್ಟೀನಿ ರೀ. ಒಂದು 3-4 ಥರದ ಶಂಖ ಪುಷ್ಪಗಳದಾವ್ರಿ. ಆಮೇಲೆ ಒಂದು 5-6 ಥರದ ಇದು ಗುಲಾಬಿ ಹೂವಿನ ಗಿಡಗಳದಾವು. ಆಮೇಲೆ ದಾಸವಾಳ ಅಂತ ಒಂದು 10-12 ಟೈಪ್ ಅದಾವ್ರಿ. 1-2 ಥರ ಮಲ್ಲಿಗೆ ಅದಾವು. ಇನ್ನೂ ತಂದು ಹಚ್ಬೇಕು ಅಂದ್ರೂ ರೀ ಅವು ಕೆಲಸ ಒಂದು ಭಾಳ ಆಗ್ತದಲ್ರಿ. ಎಷ್ಟು ಹೂವು ಇಷ್ಟಪಡ್ತೀರಿ ಅದಷ್ಟು ಕೇರ್ನು ಮಾಡ್ಬೇಕು ರೀ. ಅವತ್ತರನ ಅದು ನೀರು ಹಾಕಬೇಕು,
ಆಮೇಲೆ ಬೇಸಿಗೆ ಒಳಗರೆ ತೀರ 2 ಟೈಮ್ ನೀರು ಹಾಕಬೇಕ್ರಿ. ಅದು ಕ್ಲೀನ್ ಇಡಬೇಕು. ಆಮೇಲೆ ಅವಕ್ಕೆ ರೋಗಗಳು ಬರ್ತಾವ್ರಿ, ಹುಳ ಆಗ್ತಾವು. ಎಲ್ಲ ಅವ್ರ ಕೇರ್ ಭಾಳ ಮಾಡ್ಬೇಕ್ರಿ. ನೋಡ್ರಿ ಇದೊಂಥರ ಗುಲಾಬಿ ನೋಡ್ರಿ ಎಷ್ಟು ಮಿಕ್ಸ್ ಅದ, ಎಷ್ಟು ಚಂದ ಆಗ್ಯದ ರೀ. ಬೇರೆ 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 ಅವು ಹೂವಿಂದು ಅವು ಹೆಂಗೆ ಅನ್ನೋದು ಪ್ರಕೃತಿ ಮೇಲೆ ನೋಡ್ರಿ. ಹೂವು ಅಷ್ಟು ಚಂದ ಆಗಿರ್ತಾವೆ ನೋಡ್ರಿ. ಎಲ್ಲ ಮುಂಜಾನೆ ಎದ್ದ ಕೂಡಲೇ ನೋಡ್ರಿ ನೀರು ಹಾಕ್ತೀನಿ. ನೀರು ಹಾಕಿ ಎಲ್ಲ ಸ್ವಚ್ಛ ಮಾಡಿ ಆಮೇಲೆ ಅವೆಲ್ಲ ಮೊಗ್ಗುಗಳ ಬಿಟ್ಟಿದ್ದೆಲ್ಲ ನೋಡೋದು ಒಂದು ಖುಷಿ ರೀ. ಆಮೇಲೆ ಹೂಗಳನ್ನು ಒಟ್ಟು ಹೊರಗಿನ ತೊಗೊಳಂಗಿಲ್ಲ ರೀ ನಾವು. ಇದನ್ನೇ ಮುಂಜಾನೆ ಸ್ನಾನ ಮಾಡಿ ಇವ ಎಲ್ಲ ಹೂವು ಒಂದು ಬುಟ್ಟಿ ಹೂವು ಆಗ್ತಾವೆ, ಅವ ಥರನೇ ಒಂದು ಬುಟ್ಟಿ ಹೂವುಗಳನ್ನು ತೊಗೊಂಡು ದೇವ್ರಿಗೆ ಏರಿಸ್ತೀನಿ ರೀ. ಅಂದ್ರೆ ಮನೆಯಲ್ಲಿ ಬೆಳೆದ ಹೂಗಳನ್ನು ದೇವ್ರಿಗೆ ಏರ್ಸೋದು ಅಂದ್ರೆ ಒಂದು ಖುಷಿನೇ ಬೇರೆ ಅಲ್ರಿ. ನೋಡ್ರಿ ಎಲ್ಲ ಮೊಗ್ಗುಗಳ ಅರಳಿ ಬಿಡ್ತಾವ್ರಿ. ನೋಡ್ರಿ ಗುಲಾಬಿ ವೈಟ್ ಅದಾವ ನೋಡ್ರಿ. ಭಾಳ ಚಂದ ಅನ್ನಿಸ್ತದ ರೀ ಹೂವಿನ ಗಿಡಗಳನ್ನು ಬೆಳೆಸೋದ್ರಿಂದ. ನೋಡ್ರಿ ಎಲ್ಲ ಥರದ ಬೇರೆ 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 ಟೈಪ್ ದಾಸವಾಳದ ಹೂವುಗಳ ಹೆಚ್ಚದಾವ್ರಿ. ಆಮೇಲೆ ಗುಲಾಬಿ ಬೆಳೆಸ್ಬೇಕಂದ್ರೆ ಅವು ಗುಲಾಬಿಗೆ ಕೇರ್ ಭಾಳ ಮಾಡ್ಬೇಕ್ರಿ. ಅವತ್ತಕ್ಕೆ ಅವು ಭಾಳ ಕೇರ್ ಅದೇನು ಮಾಡಿದ್ರೆ ಗುಲಾಬಿ ಹೂಗಳು ಆಗ್ತಾವ್ರಿ. ಇಲ್ಲಕ ಗಿಡ ಒಣಗಿ ಬಿಡ್ತಾವ್ರಿ. ಅವು ಹಿಂಗೆ 1, 2 ಅಷ್ಟೇ ಹೂವು ಆಗ್ತಾವ್ರಿ. ಕೆಲವೊಂದು ಟೈಮ್ ಆಗಿರ್ತಾವ್ರಿ ಅವು 3, 4 ಆದರೂ ಭಾಳ ಕೇರ್ ಮಾಡ್ಬೇಕ್ರಿ ಆ ಗಿಡಕ್ಕೆ. ಇಂಥ ಅದು ಒಂದು ಹೂವಿನ ಮುಂಜಾನೆ ಎದ್ದ ಕೂಡಲೇ ರೀ ಮಾರ್ನಿಂಗ್ ಟೈಮ್ದಾಗ ಎದ್ದು ಗಿಡಗಳನ್ನು ನೋಡೋದರಿಂದ ಒಂಥರ ಮನಸ್ಸಿಗೆ ನೆಮ್ಮದಿ ರೀ. ಮತ್ತು ನಮ್ಮಂಥ ಮಿಡಲ್ ಏಜಿನವ್ರಿಗೆ ಒಂಥರ ಬಿ ಪಿ ಇದ್ರೆ ಹೂಗಳನ್ನು ನೋಡಿನ ಕಡಿಮೆ ಆಗ್ತದೆ ನೋಡ್ರಿ. ನೋಡ್ರಿ ಇದೊಂದು ಪಿಂಕ್ ಕಲರ್ ಎಷ್ಟು ಚಂದ ಅದ. ಮುಂಜಾನೆ ಎದ್ದ ಕೂಡಲೇ ಇವತ್ತನ್ನೆಲ್ಲ ನೋಡಿ ಎಲ್ಲದಕ್ಕೂ ಇದು ಮಾಡ್ತೀನಿ ರೀ. ನೀರು ಹಾಕಿ ಸ್ವಚ್ಛ ಮಾಡಿ ಆಮೇಲೆ ಸ್ನಾನ ಮಾಡಿ ಎಲ್ಲ ಪೂಜೆಗೆ ಯಾವ ಥರನ ಹೂವು ತೊಗೋತೀವಿ ನಾವು. ಮನೆಯಲ್ಲಿ ಏನೋ ಹೂವುಗಳು ಇರ್ತಾವಲ್ರಿ ಅವ ಥರನೇ ಪೂಜೆಗೆ ತೊಗೊಳೋದು ಒಂದು ಖುಷಿ ಅನ್ನಿಸ್ತದ ರೀ. ಅಲ್ಲೇ ಸಣ್ಣ 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 ಪಾಟ್ಗಳು ಏನು ಒಂದೊಂದು ಟೈಮ್ದಾಗ ಜಗ್ ಇರ್ತದಲ್ರಿ, ಆ ಜಗ್ಗದಾಗ ಸಹಿತ ಹಚ್ಚಿರ್ತೀನಿ ರೀ ಹೂವು. ಇದು ಹೂವು ನೋಡ್ರಿ. ಇದೊಂದು ಥರದ ದಾಸವಾಳ ಎಷ್ಟು ಸಣ್ಣ ಅದ. ಎಲ್ಲ ಥರದ ದಾಸವಾಳಗಳು ಒಂದು ಬುಟ್ಟಿ ಆಗ್ತಾವೆ ನೋಡ್ರಿ. ಹೂವು ಎಷ್ಟು ಅವಕ್ಕೆ ಕೇರ್ ಮಾಡ್ತೀರಿ ನೋಡ್ರಿ ಅಷ್ಟು ಹೂಗಳು ಜಾಸ್ತಿ ಆಗ್ತಾವೆ ನೋಡ್ರಿ ಹೂವು. ಆಮೇಲೆ ಇದು ರೀ ಶಂಖ ಪುಷ್ಪನ ಅಂತಾರ್ರಿ. ಅವು ಬೀಜಕ್ಕೆ ಬಿಟ್ರೆ ಹೂವು ಆಗಂಗಿಲ್ಲ ರೀ. ಅವು ಹೂವು ಒಮ್ಮೆ ಶಂಖ ಪುಷ್ಪ ರೀ ಇಷ್ಟು ಚಂದ ಆಗ್ತಾವ್ರಿ ಹೂವು. ಹಿಂಗೆ ರೌಂಡ್ ಬೆಳೀತದ ನೋಡ್ರಿ ಗಿಡ, ಅದು ಅಷ್ಟು ಚಂದ ಆಗ್ತಾವ್ರಿ ಶಂಖ ಪುಷ್ಪಗಳು. ಎಷ್ಟು ಥರದ ಹೂಗಳು ಅದಾವ ಅಂತೀರಿ ದಾಸವಾಳ ಹೂವಿನಲ್ಲಿನ ರೀ. ನಾನು ಹಚ್ಚಿದ್ದ ಒಂದು 10-12 ಟೈಪ್ ಹಚ್ಚೀನಿ ರೀ. ಅವೇನೋ 72 ಟೈಪ್ ಅದಾವ ಅಂತ ನೋಡ್ರಿ ದಾಸವಾಳ ಹೂವಿನೊಳಗೆ. ಅಷ್ಟು ಹೂಗಳು ಅದಾವಂತ್ರಿ ದಾಸವಾಳ ಹೂಳಗೆ. ಇವು ನೋಡ್ರಿ ಇದು ಮುಳಜಾಜಿ ಅಂತಾರ್ರಿ ನಮ್ಮ ಕಡೆ ಆ ಹೂವಿಗೆ. ಇನ್ನೊಂದು ಕಲರ್ ಆರೆಂಜ್ ಆಗುತ್ತದ. ಅದೇ ಪೂಜಾಕ್ಕೆ ತೊಗೊಳಕತ್ತೀವಿ ನೋಡ್ರಿ ಹೂವಿಗೆ. ಇವು ನೋಡ್ರಿ ಇದು ನೋಡ್ರಿ ಶಂಖ ಪುಷ್ಪದ ಹೂಗಳು ನೋಡ್ರಿ. ಇವೆಲ್ಲ ಅದೊಂದು ಬ್ಲೂ ಕಲರ್ ಅದ ನೋಡ್ರಿ ಶಂಖ ಪುಷ್ಪ ರೀ ಅದು. ಅವು ಒಂದು 7-8 ಥರದ ಶಂಖ ಪುಷ್ಪಗಳದಾವಂತ್ರಿ. ನಾನೊಂದು 2-3 ಥರ ಅಷ್ಟ ಹಚ್ಚೀನಿ ರೀ. 4-5 ಥರ ಹಚ್ಚೀನಿ ರೀ ಶಂಖ ಪುಷ್ಪ. ಅವು ಮನೆಯೊಳಗೆ ಇರ್ಬೇಕಂತ್ರಿ ಶಂಖ ಪುಷ್ಪ. ಕೆಲವೊಂದು ಗಿಡಗಳು ಶುಭ ಅಂತ ನೋಡ್ರಿ. ಇವೆಷ್ಟು ಕಟ್ ಮಾಡಿ ಬಿಡೋಣ ಅಷ್ಟು ಸಣ್ಣ ಗಿಡದೊಳಗೆ ಕೆಲವೊಂದು ಟೈಮ್ದಾಗ 3-4
ಹೂಗಳಾಗ್ತಾವ್ರಿ. ಅವೆಲ್ಲ ಮುಂಜಾನೆ ಇದು ಮಾಡುವಾಗ ಸರಿಸಿ ಕಸ ಅದು ಉಡುವಾಗ ರೀ ಅದು ಅಲ್ಲೇ ಇರ್ತಾವ್ರಿ. ಅವು ನೋಡ್ರಿ, ಇದೊಂದು ಗುಲಾಬಿ, ಇದನ್ನು ಕಟ್ ಮಾಡಿಲ್ರಿ, ಅದಕ್ಕೆ ದೊಡ್ಡದಾಗ್ಯದ ರೀ ಅದು. ಇದು ನೋಡ್ರಿ ಹಿಂಗೆ ಸಿಂಗಲ್ನ ಯಾಕೆ ಆಗ್ತಾವಂದ್ರೆ ಗಿಡ ಕಟ್ ಮಾಡ್ಲಿಕ್ಕೆ ಒಂದೊಂದೇ ಆಗ್ತಾವ್ರಿ. ಗಿಡ ಕಟ್ ಮಾಡೋದ್ರಿಂದ ರೀ ಹಿಂಗೆ ಅಗಲಾಗಿ ಬೇರೆ 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 ಕಡೆ ಅವು ಇದು ಬೆಳಿತಾವ್ರಿ, ಮೊಗ್ಗುಗಳಾಗ್ತಾವ. ಇವು ನೋಡ್ರಿ ಹೆಂಗೆ ವೈಟ್ ಆಗ್ಯಾವಲ್ರಿ ಈಗ. ಹಂಗೆ ಗಿಡಗಳನ್ನು ಮೇಲೆ ಮೇಲೆ ಕಟಿಂಗ್ ಮಾಡ್ಕೊತಿರೋದ್ರಿಂದ ಅದು ಏನಾಗ್ತದ್ರಿ, ಗಿಡ ಚಿಗಿತಾವ್ರಿ. ಇದು ಶೋ ಗಿಡ ಅದ ನೋಡ್ರಿ. ಇದು ನೋಡ್ರಿ ಶಂಖ ಪುಷ್ಪ ಇದೆ ನೋಡ್ರಿ. ಇದು ಒಂದೇ ಬುಟ್ಟಿ ಇತ್ರಿ, ಬುಟ್ಟಿ ಒಳಗೆ 3 ಟೈಪ್ ಆಗ್ತಾವ್ರಿ. ಇದು ಒಂದು ಸ್ಕೈ ಬ್ಲೂ, ಒಂದು ಪರ್ಪಲ್, ಒಂದು ವೈಟ್, 3 ಕಲರ್ ಆಗ್ತಾವ ನೋಡ್ರಿ. ಇದು ಒಂದೇ ಬುಟ್ಟಿ ಒಳಗೆ. ಇದು ನೋಡ್ರಿ ಆಗಲೇ ಒಂದು ತೋರ್ಸಿನ್ರಿ ಇದನ್ನು. ಇದು ಕಲರ್ ಚೇಂಜಿಂಗ್ ಹ್ಯಾಬಿಸ್ಕಸ್ ಅಂತಾರೆ ನೋಡ್ರಿ ಇದಕ್ಕೆ. ಇದು ಮಧ್ಯಾಹ್ನ ಟೈಮ್ ರೀ ಪಿಂಕ್ ಆಗ್ತದ ನೋಡ್ರಿ, ಲೈಟಾಗಿ ಪಿಂಕ್. 3 ಟೈಮ್ ಕಲರ್ ಚೇಂಜ್ ಮಾಡ್ತದ್ರಿ ಇದು. ಮುಂಜಾನೆ ಒಂದು ಕಲರ, ಮಧ್ಯಾಹ್ನ ಒಂದು ಕಲರ್, ಸಾಯಂಕಾಲ ಒಂದು ಕಲರ್ ರೀ. 3 ಟೈಪ್ ಕಲರ್ ಚೇಂಜ್ ಮಾಡ್ತದ್ರಿ ಇದು. ನೋಡ್ರಿ ಹೆಂಗೆ ಕಮಲದ ಹೂವಿನ ಗತಿ ಎಷ್ಟು ದುಂಡಗಾಗ್ಯದ ನೋಡ್ರಿ ಅದು. ಇದು ನೋಡ್ರಿ ಮುಂಜಾನೆ ಟೈಮ್ದೊಳಗೆ ಹಿಂಗೆ ವೈಟ್ ಇರ್ತದ್ರಿ. ಮುಂಜಾನೆ ಅಂದ್ರೆ 1 ಗಂಟೆ ತನಕ ವೈಟ್ ಇರ್ತದ್ರಿ. 1ರಿಂದ ಪಿಂಕ್ ಆಗಿ ಬಿಡ್ತದ್ರಿ. ಫಸ್ಟಿಗೆ ತೋರಿಸಿ ಅಲ್ರಿ ಆ ಪಿಂಕ್ ಆಗ್ತದ್ರಿ. ಆಮೇಲೆ ಇದು ಪಿಂಕ್ 5 ಗಂಟೆ ತನಕ ಇರ್ತದ. ಆಮೇಲೆ ಸಾಯಂಕಾಲ ಡಾರ್ಕ್ ಪಿಂಕ್ ಆಗಿ ಬಿಡ್ತದ್ರಿ. ಅದು ಮಿಸ್ ಆಗ್ಯದ ರೀ, ಅದು ತೋರಿಸಿಲ್ಲ ನೋಡ್ರಿ. ಇದು ವೈಟ್ ಒಂದೇ ಹೂವನ್ನ ರೀ 3 ಟೈಮ್ ಕಲರ್ ಚೇಂಜ್ ಮಾಡ್ತದ್ರಿ. ಅಂದ್ರೆ ಖುಷಿ ಅನ್ನಿಸ್ತದ್ರಿ ಇಂಥ ಹೂಗಳನ್ನು ನೋಡೋದ್ರಿಂದ. ನೋಡ್ರಿ ಇದು ಶಂಖ ಪುಷ್ಪ ಎಷ್ಟು ಚಂದ ಆಗ್ಯದ ನೋಡ್ರಿ, ಎಷ್ಟು ಎತ್ತರ ಬೆಳೆದದ. ಏನು ಶಂಖ ಪುಷ್ಪ ಶುಭಾನು ಅಂತ್ರಿ, ಮತ್ತು ಶಿವನಿಗೆ ಪ್ರಿಯವಾದಂಥ ಹೂಗಳಂತ್ರಿ ಇವು ಶಂಖ ಪುಷ್ಪ. ಅದಕ್ಕೆ ಖುಷಿ ಅನ್ನಿಸ್ತದ್ರಿ. ಶಂಖ ಪುಷ್ಪ ಎಷ್ಟು ಚಂದ ಆಗ್ತಾವೆ. ಇದೊಂದು ಗೊರಟಿಗೆ ಗಿಡ ಅಂತಾರೆ ನೋಡ್ರಿ ನಮ್ಮ ಕಡೆ, ಉತ್ತರ ಕರ್ನಾಟಕದ ಕಡೆ. ಇದು ನೋಡ್ರಿ ಪರ್ಪಲ್ ಆಗ್ತದ ನೋಡ್ರಿ, ಭಾಳ ಗಿಡ ತುಂಬ ಹೂವು ಆಗ್ತಾವ್ರಿ ಅದಕ್ಕೆ. ಅದು ಚಂದ ಆಗ್ತದ ರೀ ಹೂವು. ನೋಡ್ರಿ ಇವೆಲ್ಲ ದಾಸವಾಳದ ಬೇರೆ 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 ಕಲರ್ದೆಲ್ಲ ದಾಸವಾಳದ ಹೂವು ಅದಾವ್ರಿ. ಇಲ್ಲೊಂದಿದು ಎಲೆಗತೆ ಕಾಣಿಸ್ತದಲ್ರಿ, ಇದನ್ನು ನಮ್ಮ ಕಡೆ ಗೌತಿ ತಪ್ಪಲು ಅಂತಾರೆ ರೀ. ಚಾದೊಳಗೆ ಹಾಕ್ತಾರೆ ಅದನ್ನು. ಅದು ಚಾದೊಳಗೆ ಹಾಕಿ ಕುದಿಸೋದ್ರಿಂದ ಇಷ್ಟು ಒಂಥರ ಸ್ಮೆಲ್ ಬರ್ತದೆ ರೀ. ಭಾರಿ ಚಂದ ಇದು ಆಗ್ತದೆ ರೀ. ಅದು ಚಾದೊಳಗೆ ಹಾಕಿದ ಕೂಡಲೇ ಹಾಕ್ತಾರೆ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ. ಅದಕ್ಕೆ ಅದೊಂದು ಬೆಳೆಸೀನಿ ನೋಡ್ರಿ. ಎಲ್ಲ ಸುಮ್ರಿ ಸಣ್ಣ ಪಾಟ್ಗಳನ್ನು ಕೆಲವೊಂದು 2-3 ಗಾಡಿ ಟಯರ್ಗಳು ಬಿದ್ದಿದ್ದು ರೀ. ಅದನ್ನೊಂದು ಒಂದು ಅದ್ರ ಮ್ಯಾಲೆ ಇಟ್ಟು ಅದ್ರಾಗ ಮಣ್ಣು ಹಾಕಿ ಅದ್ರೊಳಗೆ ಒಂದು ಹೂವಿನ ಗಿಡ ಹಚ್ಚೀನಿ ರೀ ಗಾಡಿ ಟಯರ್ದೊಳಗೆ. ನೋಡ್ರಿ ಎಲ್ಲ ಎಷ್ಟು ಚಂದ ಆಗ್ತಾವ್ರಿ ಮುಂಜಾನೆ ಹೇಳೋಣ ಹೂವುಗಳು. ಬಕೀಟದೊಳಗೆ, ಆಮೇಲೆ ಅದು ಪ್ಲ್ಯಾಸ್ಟಿಕ್ದಾಗ ಹಿಂಗೆ ಹಚ್ತೀನಿ ರೀ ಎಲ್ಲದ್ರೊಳಗೆ. ಚಂದ ಅನ್ನಿಸ್ತದೆ ರೀ ಹೂವುಗಳನ್ನು ನೋಡೋದರಿಂದ. ಅದೊಂದು ಖುಷಿ ರೀ ನನಗೆ ಗಿಡಗಳನ್ನು ಬೆಳೆಸೋದ್ರಿಂದ. ನೋಡ್ರಿ ಇವೆಲ್ಲ ಯೆಲ್ಲೋ ಕಲರ್ ಆಗ್ಯಾವ ನೋಡ್ರಿ, ಸಣ್ಣ ಯೆಲ್ಲೋ ಕಲರ್. ಇದೊಂದು ನೋಡ್ರಿ ಪಿಂಕ್ ಗುಲಾಬಿ. ದಾಸವಾಳಕ್ಕೇನು ಅಷ್ಟು ಕೇರ್ ಇರಂಗಿಲ್ಲ ರೀ. ಆದರೂ ಅವಕ್ಕೆ ಏನಾಗ್ತದೆ ರೀ, ಒಂಥರ ಇದು ಹುಳ ಹತ್ತಾವ್ರಿ. ಅವು ಏನು ಅವು ಕಪ್ಪನ ಹುಳುಗಳು ಆಗ್ತಾವ್ರಿ. ಅದ ಒಂದು ತೊಂದರೆ ಆಗ್ತದೆ ರೀ ಅದು ದಾಸವಾಳ ಹೂವಿಂದು. ಇವು ನೋಡ್ರಿ ಎಲ್ಲ ದಾಸವಾಳ ಹೂಗಳನ್ನು ನೋಡ್ರಿ.
ಎಲ್ಲ ಇವು ಮುಂಜಾನೆ ಎದ್ದು ನೋಡ್ಕೂಡ್ಲೆ ಎಷ್ಟು ಚಂದ ಮೊಗ್ಗು ಅರಳತ್ತಿರ್ತಾವ್ರಿ. ಸೇವಂತಿಗೆ ಗಿಡ ನೋಡ್ರಿ ಅದು. ಇವೆಲ್ಲ ದಾಸವಾಳಗಳು ಭಾಳ ಕಲರ್ ಅದಾವ್ರಿ. ನೋಡ್ರಿ ಇದೊಂಥರ ದಾಸವಾಳ ಎಷ್ಟು ಚಂದ ಅದ ಕಲರ್. ಇದು ವೈಟ್ ಗುಲಾಬಿ ಅದ ನೋಡಿ, ಅದ ನೋಡ್ರಿ ಟಯರ್ದೊಳಗೆ ಹಚ್ಚಿನದನ. ಅದು ಟಯರ್ದೊಳಗೆ ಹಚ್ಚಿನ್ರಿ ಅದನ್ನು. ಎಲ್ಲ ಥರದ ದಾಸವಾಳ ಹೂಗಳದಾವ್ರಿ. ಇವತ್ತರನೇ ಪೂಜೆದ ಟೈಮ್ದಾಗ ಎಲ್ಲ ಕಟ್ ಮಾಡಿ ದೇವರಿಗೆ ಏರಿಸಿಬಿಡ್ತೀನಿ ರೀ. ಇಲ್ಲಿಕ ಬಾಡಿ ಹೋಗ್ತಾವಲ್ರಿ, ಬಾಡಿದು ಅಂದ್ರೂ ಒಂಥರ ಅನ್ನಿಸ್ತದ. ಅದಕ್ಕೆ ಪೂಜಾಕ್ಕೆ ಚಂದ ಅನ್ನಿಸ್ತದ್ರಿ. ಎಷ್ಟು ಅವು ನಮಗೆ ಅವು ನಮ್ಮ ಕೇರ್ ಮಾಡ್ತಾರಲ್ರಿ, ಅಷ್ಟು ಚಂದ ಬೆಳಿತಾವ್ರಿ ಅವು. ಆಮೇಲೆ ಅವತ್ತರಿಂದನೂ ನಮಗೊಂಥರ ನೆಮ್ಮದಿ ರೀ ಗಿಡಗಳಿಂದ. ನಾವು ಏನು ಅವಕ್ಕೆ ಕೊಡ್ತೀವಲ್ರಿ, ಅವು ಹೊಳ್ಳಿ ನಮ್ಗೆ ನೆಮ್ಮದಿಯನ್ನು ಕೊಡ್ತಾವ್ರಿ ಗಿಡಗಳು. ಇವ ನೋಡ್ರಿ ಜೋಡಿ ಆಗ್ಯಾವ ನೋಡ್ರಿ, ಗುಲಾಬಿ ಹೂವು ಎಷ್ಟು ಚಂದ ಅನ್ನಿಸ್ತದ. ಇವು ನೋಡ್ರಿ 3 ಆಗ್ಯಾವ ನೋಡ್ರಿ, ಒಂದಕ್ಕೆ ಗುಲಾಬಿ ಹೂವು ಪಿಂಕ್ ಕಲರ್. ಅವು ಎಷ್ಟು ಚಂದ ಆಗ್ಯಾವ ನೋಡ್ರಿ. ಇನ್ನೊಂದು ಹೇಳ್ತೀನಿ ರೀ, ಅದು ನಾನೇನು ಚಿಕ್ಕವಳೇನಲ್ಲ, ಮಿಡಲ್ 50 ಕ್ರಾಸ್ ಆಗ್ಯಾವ್ರಿ ನನಗೂ ಏಜ್. ಇದೊಂದು ಮನಸ್ಸಿನ ನೆಮ್ಮದಿಗಾಗಿ ಅಂತ ಹೇಳಿ ಮಾಡಾಕತ್ತೀನು. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ವಿಡಿಯೋಗಳನ್ನು ನೋಡಿರಿ ಎಲ್ಲರೂ. ವಿಡಿಯೋ ಲಾಸ್ಟ್ ತನಕ ನೋಡಿರಿ, ಅರ್ಧಂಬರ್ಧ ನೋಡಿ ಬಿಡಬೇಡ್ರಿ. ವಿಡಿಯೋಗಳನ್ನು ನೋಡ್ತಾ ಬರ್ರಿ. ನೀವು ನೋಡೋದ್ರಿಂದ ನಮಗೂ ಒಂಥರ ಸಪೋರ್ಟ್ ಆದಂಗೆ ಆಗ್ತದೆ ರೀ. ಮತ್ತೊಮ್ಮೆ ಹೇಳ್ತೀನಿ, ಎಲ್ಲರಿಗೂ ವಿಡಿಯೋಗಳನ್ನು ನೋಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಇನ್ನೊಬ್ಬರಿಗೆ ಶೇರ್ ಮಾಡಿರಿ. ನಿಮಗೆ ಹಿಡಿಸ್ಲಿಕ್ಕೂ ಮತ್ತೊಬ್ಬರಿಗೆ ಇಷ್ಟ ಆಗ್ತಿರ್ತಾವ್ರಿ. ಅದಕ್ಕಾಗಿ ಹೇಳಾಕತ್ತೀನಿ ನೋಡ್ರಿ. ಇದೊಂಥರ ಅದ ನೋಡ್ರಿ, ಇದು ದಾಸವಾಳ. ಇದು ನೋಡ್ರಿ ಮಲ್ಲಿಗೆ. ಥ್ಯಾಂಕ್ ಯು ರೀ.